ನಮ್ಮ ಬರ್ಲಂಗೆ ಬರಲಿ ಸಕ್ಕರೆ ನಾವು ಅವ್ರದ್ದು ನಡೀತಾ ಅನ್ನ ತಗೊಂಡಿರೋರು ಈ ಕಡೆ ಇದ್ದಾರೆ ಅಲ್ಲ. ನಮಸ್ಕಾರ ಸಕ್ಕರಿಗೆ. ಎಷ್ಟಕ್ಕಾಯ್ತಣ್ಣ? ಹೌದು, ಎರಡಲ್ಲಿಂದಲ್ಲ? ಮೊದಲನೇದಂತ ಸೂಲು. ಚೆನ್ನಾಗಿ ನೋಡ್ಕೊಳ್ರಿ ಅಣ್ಣ, ಒಳ್ಳೇದಾಗಲಿ. ನಾನೇನು ಹೇಳ್ತೀನಿ ಅಷ್ಟೇ, ಒಯ್ದ ಮೇಲೆ ಸ್ವಲ್ಪ ಗಮನ ಕೊಟ್ಕೊಂಡು ಒಯ್ಯಿರಿ. ಆಸ್ಪತ್ರೆ ಇದ್ರೆ ಡಾಕ್ಟ್ರ್ ಇದ್ರೆ ಒಂದು ಸ್ವಲ್ಪ ಚೆಕ್ ಮಾಡಿಸ್ಕೊಂಡಿರ್ರಿ. ಹಾಂ, ಒಳ್ಳೇದಾಗಲಿ. ಯಾವ್ರಿಗೆ ಅಂದ್ರಲ್ಲ ಇದು? ಎಳೆಹೊಳೆ. ಓಕೆ, ಆಯಿತು ಸರ್, ಒಳ್ಳೇದಾಗಲಿ. ಹುಷಾರು. ಅಲ್ಲ ಮನೆಗೆ ಮುಂದೆ ಹೊನ್ನಾಳಿಗೆ ನಾನು ಬಂದಿಲ್ಲ, ತುಂಬ ದಿನ ಆತಾಗ. ಹೊನ್ನಾಳಿಗೆ ಹೋಗಿಲ್ಲ, ತುಂಬ ದಿನ ಆಯ್ತು. ನಿಧಾನಕ್ಕೂ ಯಪ್ಪ, ತುಂಬ ಲೋಡ್ ಇಲ್ಲಲ್ಲ, ಹಂಗಾಗಿ. ತರುಣ, ಯಾವ ಜಾತಿ ಹಸು ಇದು? ಓಹೋ, ಮತ್ತೆ ಹಿಡ್ಕೊಂಡಿದ್ರಿ ಹೇಳ್ಬೇಕು. HF ಕ್ರಾಸ್. ನಿಮ್ಗೆ ಮಾತಾಡೋಕೆ ಬರಲ್ಲ, ಜಸ್ಟ್ ಹಿಡ್ಕೊಂತೀರಿ ಅಷ್ಟೇ. ತಾಯ್ತಾ ಕಟ್ಸ್ಬಿಟ್ಟಿದ್ದೀರಲ್ಲ, ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತನಾ? ಎಲ್ಲಿ? ಕಾಲಿಗೆ, ಬಲ್ಗಾಲಿಗೆ ತಾಯ್ತಾ. HF ಕ್ರಾಸ್ ಇದೆ. ಏನು ಹೊಟ್ಟೆ ಗಿಟ್ಟೆ ದೊಡ್ಡದಾಗಿದೆಯಲ್ಲಮ್ಮ? ನಾಲ್ಕಲ್ಲಿದು. ನೀವು ಏನು ಈ ಥರ ಇಷ್ಟೊಂದು ದೊಡ್ಡದಿದ್ದು ಬ್ಯಾರಲ್ಲ? ಚೆನ್ನಾಗಿದೆ. 15 ದಿವಸ ಆಯ್ತಾ ಇನ್ನೂ ಟೈಮು? ಓಕೆ. ತರುಣ್ ಅವ್ರು ಏನು ಹಿಡ್ಕೊಂಡಿದ್ದಾರೆ. ಇದು ಲೊಕೇಶನ್ ಬಂದುಬಿಟ್ಟು ಕಾರಿಗನೂರು ಗ್ರಾಮ. ಇದು ಯಾವ ತಾಲೂಕು? ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಕಾರಿಗನೂರು ಗ್ರಾಮದಲ್ಲಿರ್ತಕ್ಕಂಥ ತರುಣ್ ಭಯ್ಯ ಗೆದ್ದಕ್ಕೆ ನೀಯತ್ತು. ಹಾಂ, ತರುಣ್ ಅವ್ರು ಹಿಡ್ಕೊಂಡು ಬಂದಿರ್ತಕ್ಕಂಥ ಹುಲಿ ಅಂತೀ ಜಬಿ. ಹೆಂಗಿದೆ ರೇಟು ಹಸುದು? 1.10 ಸರ್, ಹೆಚ್ಚು ಕಡಿಮೆ ಬಂದ್ರೆ ಒಂದು 10ಕ್ಕಿದ್ದೀರಿ. ಒಂದು ಲ್ಯಾಕ್ಟೇಷನ್ ಸರ್, ಸೆಕೆಂಡ್ ಲ್ಯಾಕ್ಟೇಷನ್ನು. 4 ಪಡ್ಡೆ 1 ಲಕ್ಷ ಹೇಳ್ತಾಯಿದ್ರಿ. ಹೇಳ್ರಿ, ಒಂದು 90-80 ಹತ್ರ ಇರೋಕ್ಕೆ ಏನು ಸರ್? ಅವು ಅದಾವೆ 90-60 ಅದಾವೆ. ಹೌದಾ? ಎಲ್ಲ ರೇಟಲ್ಲಿದೆ ಸರ್ ನಮ್ಮ ಹತ್ರ. ರೈತರಿಗೆ ಎಲ್ಲ ರೈತರು ಒಂದೇ ಥರ ಇರೋಲ್ಲ. ಸಣ್ಣ ರೈತರು, ದೊಡ್ಡ ರೈತರು, ಎಲ್ಲ ಥರ ಅವ್ರಿಗೆ ಅನುಕೂಲ ಆಗೋಂಥ ಹಸು ನಮ್ಮ ಹತ್ರ ಇದೆ. ಓಕೆಪ್ಪ, ಸರಿ. ರೈತರಿಗೆ ಯಾರಿಗೂ ವಾಪಸ್ ಕಳಿಸಲ್ಲ. ವಾಪಸ್ ಬಂದಂಥ ರೈತರನ್ನ ಮಾತಂದರೆ ನೇರವಾಗಿ ಆದಷ್ಟು ಬರ್ರಿ. ಫೋನಲ್ಲೇ ಬಗೆಹರಿಸ್ಕೋಬೇಡ್ರಿ. ದಯವಿಟ್ಟು ನೋಡಿ, ನಿಮ್ಮ ವೈಯಕ್ತಿಕ ಜವಾಬ್ದಾರಿಯಲ್ಲಿ ಪರಿಶೀಲಿಸಿಕೊಂಡು ಖರೀದಿಸಲು ಸೂಚನೆ. ಓಕೆ. ದೊಡ್ಡ ಲಾಟೆ ಹಿಡ್ಕೊಂಬಂದಿರಲ್ಲಪ್ಪ. 30 ಹಸು. ಬೆಳಗ್ಗೆ ನಾನು 15 ಕೊಟ್ಟಿದ್ದೀನಿ. ಹಾಂ. ಇನ್ನೊಂದು 15 ಉಳಿದಿದೆ. ಇದೆಷ್ಟು ಹಾಲಿದೆ ಇದು? ಇದು 2 ಹಾಲಿನ ಸರ್. ಬರಮ್ಮ, ಅಪ್ಪಿ ಬಾ, ಮುಂದಕ್ಕೆ ಬಾ. 2 ಹಲ್ಲು ಆಲ್ಮೋಸ್ಟ್. ಹಾಲಿಂದ ಎಷ್ಟು ಇದಾವ? ಎಲ್ಲ ಗಬ್ಬದೆ? ಅಲ್ಲಿನೊಂದು ಇದೆಯಾ? ಓಕೆ. ಆದ್ಮೇಲೆ ಇದು HF ಅಲ್ಲಿ ಇರ್ತಕ್ಕಂಥ ಬ್ರೀಡಲ್ಲಿ ಹಲ್ಲು ಏನು ಅಂದ್ರೆ ಜಿ? 2 ಹಲ್ಲು. ಸೆಕೆಂಡ್ ಟೀತು ಎಲ್ಲ. ಹಾಲು ಒಂದು 7-8 ಲೀಟ್ರ್ ಸಿಗ್ಬೋದಾ? ಹೌದು ಸರ್. ಓಕೆ. ರೇಟ್ ಹೆಂಗಿದೆ? ಒಂದು ಇದಕ್ಕೆ ಸರ್, ಇದಕ್ಕೊಂದು 85 ಹೇಳ್ತೀನಿ, ಹೆಚ್ಚು ಕಡಿಮೆ ಕೊಡ್ತೀವಿ. ಚೀಟಿ ಹೇಳ್ತೀರಿ, ಹೆಚ್ಚು ಕಡಿಮೆ ಕೊಡ್ತೀರಿ? ಓಕೆ. ಓಕೆ ಬಾಸ್. ಅರ್ವೈಸರ್ ಕೈಯಾಗಿರತಕ್ಕಂಥ ಸಾಯಿವಾಲ್ ತಳಿ. ನಿಧಾನ ಹೆವಿ ಇದೆ. ಮೊದಲನೇ ಸೋಲಿನ ಸಾಯಿವಾಲು ಅಷ್ಟೇ. ಬ್ಯೂಟಿ. ಬಾಕ್ಸ್ ಬಿಡಕ್ಕೆ ಇನ್ನೂ ಏನಿಲ್ಲ ಅಂದ್ರೆ 15 ಮಿನಿಟ್ ಮೇಲೆ ಹೋಗ್ಬೇಕಿದು. ಏನು ರೀ ಸೌಕರ್ಯ? ನಮಸ್ಕಾರ.
ಎಷ್ಟು ದಿನ ಹೋಗ್ಬೋದು ಹೋದ್ರೆ ಇಳಿಯೋಕ್ಕೆ? ಅಣ್ಣ ಇನ್ನು 15-20 ದಿವಸ ಹೋಗ್ಬೋದು ಅಷ್ಟೇ ಅಣ್ಣ. 15-20 ದಿವಸ ನಂದು ಲೆಕ್ಕ ಅದೇ ಇರೋದು. ಸಾಯಿವಾಲ್ ಪ್ರಿಯರ್ ಏನಾದ್ರು ಇದ್ದರೆ ಹಿಡ್ಕೊಂಡು ನಿಂತ್ಕೊಳ್ಬಾರ್ದು ನೋಡುವ. ಶಾಂತ ಸ್ವಭಾವ ಅಂತಿದ್ದಾರೆ ಹಸನ್ ಸಾಹೇಬರು. ಅರ್ಬಾಜನು ಶೋ ಮಾಡ್ತಾ ಇದ್ದಾನೆ. ನೋಡ್ರಿ ಗುಡ್ ಬೇಡ. 4 ಕಲ್ಲಿಂದ ಇದು. ಓಕೆ ಓಕೆ, 4 ಕಲ್ಲಿನ ಮಣಕ. ಮೊದಲನೇ ಸೋಲು, ಹಾಗಾಗಿ ಹಾಲು ಗೆಸ್ ಮಾಡೋಕ್ಕಾಗಲ್ಲ. ರೇಟ್ ಏನು ಹೇಳಿದ್ರು ನಿಮ್ಮ ತಾತ? ಅಜ್ಜ ಹೇಳ್ರಿ, 2 ಒಂದೇ, ತಾತ ಅಜ್ಜ. ಸೌಕರ್ಯ ಏನು ರೇಟ್ ಏನಾಗ್ಬೋದು? ಜೋರಾಗಿ ಒಂದ್ಸತಿ ಕೂಗಿ ಹೇಳ್ಬಿಡಿ. 95,000 ಹೇಳ್ತೀವಣ್ಣ. ಫೈನಲ್ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಣ್ಣ. ಹೆಚ್ಚು ಕಡಿಮೆ ಕೊಡ್ತೀರಿ? ರೇಟ್ ಹಂಗೆ ಕಂಟೇನಿಲ್ಲ. ಹಾಂ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. 4 ಅಲ್ಲ ಅಣ್ಣ ಅನ್ನೋದು ಹೇಳಿದ್ರು ನಿಮ್ಮ ತಾತ, ಅಜ್ಜ ಸಾರಿ. ನಿಮ್ಮ ಪ್ರಕಾರ ಸಾಯಿವಾಲ್ ಪ್ರಿಯರ್ ಇದ್ದರೆ A2 ಮಿಲ್ಕಿಗೆ ಅಥವಾ SNFಗೆ, ಫ್ಯಾಟ್ಗೆ, ಹಾಲಿನಲ್ಲಿ ಖರೀದಿಗೆ ಏನು ತೊಂದರೆ ಇಲ್ಲ. ಹಾಗೆ ನಿಂತ್ಕೊಳ್ರಪ್ಪ, ಒಂದು ಫೋಟೋ ತಗೊಳ್ಳುವ. ಆಗಬಹುದು, ಬೇರೆ ತೋರಿಸಿ ನೋಡೋಣ. ಗಿರ್ ಕ್ರಾಸ್ ಪ್ರಿಯರ್ ಅವೇ ಡ್ರಮ್ಮಲ್ಲೇ ಹೋಗತ್ತೆ ಅದು. ಈಗ ಡ್ರಮ್ಮಲ್ಲಿ ಇಳಿಯಕ್ಕೆ ನೋಡ್ತಾ ಇದೆ. 4 ಕಲ್ಲ ಇದು. ಗಿರ್ ಕ್ರಾಸು 4 ಕಲ್ಲು. ಸೂಲು ಮೊದಲನೇದ ಎರಡನೇದಂತ? ಫಸ್ಟು. ಓಕೆ ಓಕೆ. ಅರ್ಬಾಸ್ ಕೈಗೆ ಇರ್ತಕ್ಕಂಥದ್ದು ಗಿರ್ ಕ್ರಾಸು. ಇನ್ನೂ ಅಷ್ಟು ತಿಳುವಳಿಕೆ ಇಲ್ಲ, ನಾನು ಎಲ್ಲ ಹೋಗಿದ್ದು ಇವಾಗ ಬಂದೆ. ಹೌದಾ? ನಿಮ್ಮ ಮಾವರಿಗೆ ಕೇಳೋಣ ಬಿಡಿ. ಮಾವರ ಅಣ್ಣರ? ಮಾವರಿಗೆ ಕೇಳೋಣ. ಜಮಿ ಏನು ರೇಟ್ ಆಗ್ಬೋದು ಆದರೆ? 70 ಆಸುಪಾಸು ಇದ್ರಿ. ಹಾಂ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ. ಸಾಯಿವಾಲ್ ಪಕ್ಕದಲ್ಲಿ ಒಂದು ಗಿರ್ ಕ್ರಾಸ್ ಇದೆ. ಈ ಕಡೆ ಮೊದಲೇ ಇಲ್ಲಿರ್ತಕ್ಕಂಥ ತಳಿಗಳಲ್ಲಿ ಗಿರ್ ಸಾಯಿವಾಲ್ ಕ್ರಾಸ್ಗಳು ಸಿಗ್ತಾ ಇರುವಂಥದ್ದು. ಇದು ಬೇಕಾಗಿ ಕೋಡ್ ಕಟ್ ಮಾಡಿದರೆ ಇನ್ನು ಎಷ್ಟು ಉದ್ದ ಇರ್ಬೋದು ಇತ್ತಲ್ಲ ಅದು ಲೆಂತ್? ಕಟ್ ಮಾಡಿಲ್ಲ ಸರ್ ಅದು. ಹಾಂ, ಇಲ್ಲ ಅಷ್ಟೇನಾ? ಮಾಡ್ಲಿಂಗ್ ಅದು. ಓಕೆ, ಮಾಡ್ಲಿಂಗಲ್ಲಿ ಐತಿ ನಿಮ್ಮದು. ನೀರು ಕುಡಿತಾ ಇರಲಿ, ಕುಡೀಲಿ ಪಾಪ. ಆರ್ಡರ್ ಇದ್ರದ್ದು ಚೆಂದ ಐತಿ. ಬಾಕ್ಸ್ ಬಾಲ ನೆಲಕ್ಕೆ ತಾಗ್ತೈತಲ್ರಿ. ಬ್ಲ್ಯಾಕ್ ಏನಂತೀವಿ ನಾವು? ಕಪಿಲ ಗಿರ್ ಕ್ರಾಸಲ್ಲಿದೆ. ಹಾಂ, ನೀರು ಸಾಯಿವಾಲು ಅಂತ ಎಲ್ಲ ಕ್ವಾಲಿಟಿನ ತಂದಿದ್ದೀವಿ. ಅಪೇಕ್ಷೆ ಮೇರೆಗೆ ತಂದಿದ್ದೀವಿ. ಓಕೆ, ಕೇಳಿದ್ದಾರೆ ತುಂಬ ಜನ. ರೈತರ ಅಪೇಕ್ಷೆ. ಗಿರ್ ಜರ್ಸಿ HF ಸಾಯಿವಾಲ್ ಎಲ್ಲ ಕಡೆ ಸಿಗ್ತಾ ಇರುವಂಥದ್ದು. ಲೊಕೇಶನ್ ಹೇಳಿದ್ದೀನಿ. ಕಾರಿಗನವರು ನಿಮ್ಮ ಜವಾಬ್ದಾರಿಯಲ್ಲಿ ನೇರ ಭೇಟಿಯಾಗಿ ಒಂದು ನೋಡಿ ಖರೀದಿಸುವಂಥದ್ದು ಅಂತೇಳಿ. ಕಪಿಲ ಇದು. ಕಪಿಲ ಗಿರ್ ಕ್ರಾಸ್ ಇದೆ. ಕಿವಿ ಲೆಂತ್ ಇದೆ. ಇನ್ನೂ ಲೆಂತ್ ಎಷ್ಟನೇ ಹಲ್ಲಿಂದ ಸರ್ ಇದು? 6 ಇಳಿದ್ರೆ 2 3ನೇದು? 2ನೇದು. ಎರಡನೇ ಕರ ಇಳಿದ್ರೆ ನೋಡಿ ಸರ್. ಒಟ್ಟು ದೊಡ್ಡದಿದೆ. ಗಿರಿಗೆ ಹಂಗೆ ಪವರ್ ಅದು. ಸಾಯಿವಾಲ್ ಗಿರಿಗೆ ಬಾಳೆಹಣ್ಣು ಗಾತ್ರ ಇರ್ತವೆ. ರೇಟ್ ಹೆಂಗಿದೆ ಸರ್? ರೇಟು 80,000 ಹೇಳ್ತೀವಿ ಸರ್. ಹಾಂ, ಹೆಚ್ಚು ಕಡಿಮೆ ಕೊಡ್ತೀವಿ. ಕೊಡ್ತೀರಿ. ಗಿರ್ರಿಂದ ಬೆಲೆ ಇದೆ ನೋಡ್ರಪ್ಪ. 85 ಒಂದಿದ್ದಾರೆ. ಅಂದರೆ ಸಾಯಿವಾಲು ಆ ಕಡೆದು. ಬ್ಲ್ಯಾಕ್ ಏನಿದೆ ಕಪಿಲ ಅಂತ ನಾವೇನಂದ್ವಿ. ಎಷ್ಟಲ್ಲೂ? 4 ಸರ್. 4 ಅಲ್ಲ? ಹಾಂ ಹಾಂ. ಫಸ್ಟ್ನೇ ಸಲ 4 ಫಸ್ಟ್ನೇ ಸೋಲು 4 ಅದೇ ಇನ್ನು ಹೆಂಗೆ ಬ್ರೀಡ್ ಅಲ್ರಿ ಇದು? ಇಷ್ಟೊಂದು ಲೆಂತ್ ಇದೆ. ಒಳ್ಳೆ ಚೆನ್ನಾಗಿದೆ. ಕೋಡ್ ಇನ್ನೂ ಮೂಡ್ತಾ ಇದ್ದಾವೆ. ಅವು ಸಾಣೆ ಆಗಿಲ್ಲ, ಅವು ಮೂಡ್ತಿರೋದು ಕೋಡು. ಕುಡಿಲಿ ಪಾಪ, ನಾನು ಡಿಸ್ಟರ್ಬ್ ಮಾಡ್ದಂಗೆ ಆಗತ್ತೆ. ಸಾಹೇಬ್ರೆ, ಇದು ಏನಾಗ್ಬೋದು ಆದರೆ? ಓಕೆ, ಒಂದು ವೇಳೆ ನೀವೇನೇ ಆದರೂ ನಿಮ್ಮಲ್ಲಿ ಒಂದು ವ್ಯಾವಹಾರಿಕವಾಗಿ ಏನೇ ಇದ್ದರೂ ಮಾತಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾತಾಡ್ಕೊಳ್ಳಿ. ನೀವು ಏರಿಳಿತ ಮಾಡ್ಕೋಬೋದು. ನಿಮ್ಮ ಪರವಾಗಿ ಒಂದು ವಿಡಿಯೋನ ಮಾಡಿರ್ತೀನಿ. ನೀವು ಕೂಡ ರಿಟರ್ನ್ ಇಷ್ಟ ಆದರೆ ಹೀಗೆ ನಿಮಗೆ ಅಂತ ಹೇಳಿದ್ರೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ವೈಯಕ್ತಿಕ ಜವಾಬ್ದಾರಿ ನಿಮ್ಮದು, ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಖರೀದಿದು.
ಹಾಗಾಗಿ ನಿಮ್ಮ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು, ವೈಯಕ್ತಿಕ ಜವಾಬ್ದಾರಿ ಅನ್ನೋದು ಇರಬೇಕು. ಹಸುಗಳಲ್ಲಿ ಆಲ್ಮೋಸ್ಟ್ ಸಾಯಿವಾಲ್ ಗಿರ್ ಜಾಸ್ತಿ ತರಿಸಿದ್ದಾರೆ. ಎಚ್ ಎಫ್ ಇದ್ದಾವೆ, ಏನಿಲ್ಲ ಮಣ್ಕ. ಬರೋ ಮುಂಚೆ ಒಂದು ಸೇಲ್ ಆಯಿತು, ನೋಡಿದ್ರಲ್ಲ ಅವಾಗಲೇ ಸೇಲ್ ಆಯ್ತು. ಇದು ಜರ್ಮನ್ ಏನು ಹಾಲಿಂದ ಗಬ್ಬ ಸರ್ ಇದು ಗಪ್ಪ ಜರ್ಮನ್ ಪಡ್ಡೆ. ಲಕ್ಕಿ ತೊಟ್ಟೈತೆ ಒಂದು 6ನೇದು 5ನೇದು 6ರಲ್ಲಿದೆ. 6ಅಲ್ಲ ಮಣ್ಕ 6ಅಲ್ಲ ಹಿಂಗೆ ತಗ ಜಾಸ್ತಿ ಹೋದ್ರೆ ಬರ್ಕತ್ತಲ್ಲ. 6 ಹಲ್ಲಿನ ಇಡ್ಡೆ ಬರ್ಕತ್ತು ಇಳಿದ್ರೆ 2ನೇದಾ. ಹಾಲಿಂದ ಏನು ಸಿಗ್ಬೋದು, ಒಂದು 7-8 ಮೇಲೆ ಆರಾಮಾಗಿ ಕೊಡುತ್ತೆ. ತೊಟ್ಟು ಚೆನ್ನಾಗಿದೆ. ಸಾದಿ ಐತಾ? ಹಾಂ ಓಕೆ. ಸಾದಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಾಟಮ್ ಮಾಡಬೇಕು ಇನ್ನೂ 15 ದಿವಸ ಅನ್ಸುತ್ತೆ ನನಗೆ. 15-20 ದಿವಸ ಬೇಕು. ಅದ್ರದ್ದು ಹೆಂಗಿದೆ ನಿಂದು? ಏನು ಬೆಲೆ ಕಟ್ಟಿದ್ರಿ? ಜಾಸ್ತಿ ಹೇಳ್ತಾರೆ, ಬರೀ 85,000 ಹೇಳ್ತೀನಿ. ಹಾಂ, ಹೆಚ್ಚು ಕಡಿಮೆ ಕೊಡ್ತೀರಿ. 80 ಅಂದರೆ ಒಂದು 75 ಆಸ್ಪಾಸ ಅಂತೇನಿಲ್ಲ. ವ್ಯಾಪಾರ ನಡೀಲಿ ಅಂತೀರ. ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗೋದು ವ್ಯಾಪಾರದ ಮೇಲೆ ನಿಬಂಧನೆ ಇದೆ. ವ್ಯಾಪಾರ ಹೆಂಗೆ ನಡೀತದೆ ಅದ್ರ ಮೇಲೆ. ಅಂಡ ಬಂಡ ಕುಡಿಯೋಣ, ಮಜ್ಜಿಗೆ ಬೇಕು ನಮಗೂ. ಯಜಮಾನ್ರೆ ಇಲ್ಲೊಂದು ಇದೆ ಅಲ್ಲ ಮಣ್ಕ, 4 ಮಣ್ಕ ಅಲ್ಲ, 4 ಮಣ್ಕ. ಮೊದಲನೇದು ಹೇಳಿದ್ರೆ ಕಣ್ಣು ತುಂಬ ಚೆನ್ನಾಗಿ ಶೈನ್ ಐತೆ. ಕಣ್ಣು ಕೆಲವರು ಅಂದರೆ ಈ ಕಣ್ಣೆಲ್ಲ ಏನೇನೋ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅಂತ ಕಾಮೆಂಟ್ ಹಾಕಿದ್ದೀರಿ. ಕಣ್ಣು ಏನಕ್ಕೆ ತೋರಿಸ್ತೀನಿ ಅಂದರೆ ಕಣ್ಣು ಎಷ್ಟು ಶೈನ್ ಇರುತ್ತೆ, ಹೊಳಪಿರುತ್ತೆ, ಅಷ್ಟು ಆರೋಗ್ಯವಾಗಿರುತ್ತೆ ಅನ್ನೋದಕ್ಕೆ ಒಂದು ಸಂಕೇತ ಅದು ಹಸು. ಕಾಮೆಂಟ್ ಹಾಕಿದರೆ ಅಣ್ಣವರು ಅವತ್ತು ಒಂದು ಸ್ಮೈಲಿ ಹಾಕಿ ಸರ್ ಭಾಳ ಶಾಂತ ಸವದ್ದು ಕಟ್ಟಿಟ್ಟಿದೆ, ತುಂಬ ಇದಿದೆ. ಅದಕ್ಕೆ ಎಷ್ಟು ಹೊಳಪಿದೆ ಅನ್ನೋದಕ್ಕೆ ನಾನು ಅದನ್ನು ತೋರಿಸಿದೆ. ಮೂಗೊಳ್ಳೆ, ಕಿವಿ, ಕಣ್ಣು ಇವನ್ನೆಲ್ಲ ತೋರಿಸಿದ್ರೇನಲ್ಲಪ್ಪ ನಿಮಗೆ ಚರ್ಮದ ಒಂದು ಹೊಳಪು. ಅವರು ಈಗ ಮಾರಾಟ ಮಾಡೋರು ಅದನ್ನೆಲ್ಲ ಹೇಳ್ತಾ ನಿಲ್ಲೋದಿಲ್ಲ, ಹಾಗಾಗಿ ನಾವು ಹೇಳ್ತಿರ್ತೀವಿ. ಈ ವಿಡಿಯೋದಲ್ಲಿ ತೋರಿಸಲಾಗಿರ್ತಕ್ಕಂಥದ್ದು. ಇನ್ನು ಮತ್ತೆ ನಿಮ್ಮ ಕೈಯಲ್ಲಿರುವಂಥದ್ದು ಅದು 2ಅಲ್ಲ? ಓಕೆ ಓಕೆ, ಇದು 2ಅಲ್ಲ ಅಂತಂದ್ರಲ್ಲ. ಓಕೆ, ಅದಾದ ನೋಡೋಣ. ಹಾಂ ಹಾಂ, ಎರಡಲ್ಲ. ಒಳ್ಳೆ ಶಾಂತ ಸವೋದು ನಮ್ಮ ತೊಟ್ಟು ಎಷ್ಟು ಚೆನ್ನಾಗಿದೆ ನೋಡಿದ್ರೆ. ಚೆನ್ನಾಗಿದೆ, ಹಾರ್ಟ್ ಶೇಪ್ ಅಡೋದು ಭಾಳ ಚೆನ್ನಾಗಿದೆ. 2ಅಲ್ಲಿಂದ ಇದು. ಹಾಂ, ಇದು ಚೆನ್ನಾಗಿದೆ. ರೇಟ್ ಏನಾಗ್ಬೋದು ರೀ ಮಣ್ಕ ಇದು? ಸರ್ ಒಂದು 85 ಹೇಳ್ತೀವಿ, ಒಂದು 75 ಮಾತ್ರ ಕೊಡ್ತೀವಿ ಸರ್. 75 ಆಸುಪಾಸು ಒಂದು ಸಿಗುತ್ತೆ. ಹಾಂ, ಓಕೆ. ಮಣ್ಕ ಇದು ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ರೇಟ್ ಕೇಳಿದ್ವಿ ಆರಂಭದಲ್ಲೇ ನಾವು, ಜೊತೆ ಹೇಳಿದ್ದಾರೆ. ಆ ಕಡೆ ಲಾಸ್ಟ್ ಐತಲ್ಲ ಸರ್ ಅದು? ಸರ್ ಹಾಂ, ಅದು 2ಅಲ್ಲೇ ಸರ್. ಇದು 2ಅಲ್ಲ? ಹಾಂ, 2ಅಲ್ಲಿನ ಮಣ್ಕ ಹೇಳಿದ್ರೆ ಮೊದಲನೇದ್ರಾ ಅದು? ಮೊದಲೇ ಸರ್, ಮೊದಲೇ ಭಾರಿ ಕಡೆ ಸರ್ ಅದು. ಭಾಳ ಲೂಸ್ ಇದೆ, ಇನ್ನು ಕೆಚ್ಚಲ ಮಾಡಲಿಕ್ಕೆ ಒಳ್ಳೆ ಭಾರಿ ಇದು. ಓಕೆ. ಇದು ಹೋದ್ರೆ ರೇಟ್ ಏನಾಗುತ್ತೆ ಸರ್ ಇದಕ್ಕಾದ್ರೆ? ಸರ್ ಇದೊಂದು 75 ಮೇಲೆ ಬಂದರೆ 75 ಮೇಲೆ. ನೋಡೋಲ್ಲ. ಓಕೆ ಓಕೆ ಓಕೆ. ಇದು ದೊಡ್ಡದು ಹೇಳಿದ್ರಾ ಸರ್ ರೇಟ್? ಇಲ್ಲಲ್ಲ, ದೊಡ್ಡ ರೇಟ್ ಹೇಳಿಲ್ಲ, 120 ಹೇಳ್ತೀವಿ. ಹಾಂ ಹಾಂ, 1 ಮೇಲಿದೆ ಇದು. ಅಂದರೆ ಮೇಲಿಂದ ಹಲ್ಲೇನು ಆರಲ್ಲ? ಕಡೆ ಅಲ್ಲ ಸರ್, ಕಡೆ ಹಲ್ಲಲ್ಲಿದೆ. ಹಾಂ. ಹಾಂ ಹಾಂ, ಇಲ್ಲ ಕಬ್ಬ ಹಿಡಿಯೋಕ್ಕೆ ಇನ್ನೂ ಇಳಿಯೋಕ್ಕಂದು 15 ದಿವಸ ಬೇಕು. ಹಾಂ 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 ಹಾಂ, 1 ಆಸುಪಾಸು ಐತ್ರಪ್ಪ ಮೇಡಮ್ ಅವರು. ಓಕೆ, ಆಯ್ತು ಆಯ್ತು ಆಯ್ತು, ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ.
ಸಾಯಿವಾಲ್ ಆ ಕಡೆ ಜಬಿಯವ್ರ ಹತ್ರ ಇರೋದು, ಈ ಕಡೆ ಒಂದು ಸಾಯಿವಾಲ್ ಗಿರ್ ಕ್ರಾಸಲ್ಲಿದೆ, ಆ ಕಡೆ ಕಪಿಲ ಇದೆ ಒಂದು ಗಿರಲ್ಲಿ, ಬ್ಲ್ಯಾಕ್ ಇದೆ ಸಾಯಿವಾಲ್ ಒಂದು. ಆಯ್ಕೆದಾರರಿಗೆ ನೇರವಾಗಿ ಬರಲಿಕ್ಕೆ ಅವಕಾಶ ಇದೆ. ಈ ವಿಡಿಯೋ ನಿಮಗೆ ಮಾಹಿತಿಗೆ ಮಾತ್ರ ನೆನಪಿರಲಿ. ಖರೀದಿಗೆ ನೀವು ನೇರವಾಗಿ ಬಂದರೆ ಇನ್ನೂ ಒಳ್ಳೆಯದು. ಅವರಿಗೆ ಫೋನಲ್ಲಿ ನೀವು ಎಲ್ಲ ವ್ಯವಹಾರ ಮಾತಾಡ್ಕೊತೀರಿ, ಬೇಡ ನೇರವಾಗಿ ಬನ್ನಿರಿ. ಕಾರಿಗ್ನೂರೇನು ದೂರ ಇಲ್ಲ. ಮಾರ್ಕೆಟ್ಗಳಿಗೆ ಅಲ್ಲಿ ಅಲ್ದಾಡ್ತಾ ಇರ್ತೀವಿ. ಇಲ್ಲಿಗೆ ನೇರವಾಗಿ ಬಂದಾಗ ಮಾರ್ಕೆಟಲ್ಲಿ ಒಂದಿಷ್ಟು ನಮಗೆ ಮಾರಾಟ ಮಾಡೋದ್ಮೇಲೆ ವ್ಯಕ್ತಿಗಳು ಸಿಗಲ್ಲ, ಆದರೆ ಮನೆ ಹತ್ರನೇ ಮಾರಾಟ ಮಾಡ್ತಿರ್ತಾರೆ. ನಮ್ಗೆ ಪ್ಲಸ್ ಪಾಯಿಂಟ್ ಏನು ಅಂತೇಳಿದ್ರೆ ಏನಾದರೂ ಅವ್ರ ಹತ್ರ ಮಾತಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನೆರಳಿಗೆ ಕಟ್ತೀರಿ, ಕಟ್ಟಿ.